ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ವ್ಲಾಗ್ ಚಾನಲ್. ಇಂದು ನಾನು ಐಬ್ರೋ ಮಾಡಿ ಅವರಿಗೆ ಸ್ಟ್ರೈಟ್ ಹೇರ್ ಕಟ್ಟನ್ನು ಮಾಡಿದ್ದೇನೆ. ಐಬ್ರೋ ರೌಂಡ್ ಶೇಪ್ ಐಬ್ರೋ ಇದೆ, ನೋಡಿ ಹೇಗೆ ಮಾಡಿದ್ದೇನೆ ಅಂತ ನೋಡ್ಕೊಳ್ಳಿ. ಐಬ್ರೋವನ್ನು ಸ್ಟ್ರೈಟ್ ಇರುವವರಿಗೆ ಸ್ಟ್ರೈಟ್ ಮಾಡಬೇಕು, ರೌಂಡ್ ಇರುವವರಿಗೆ ರೌಂಡ್ ಶೇಪ್ ಕೊಡಬೇಕು. ಅವರಿಗೆ ತಿನ್ನಬೇಕೋ ತಿಕ್ಕಬೇಕೋ ಕೇಳಿಕೊಂಡು ಯಾವ ರೀತಿ ಬೇಕೋ ಆ ರೀತಿಯನ್ನು ಮಾಡಿದರೆ ಅವರಿಗೆ ಇಷ್ಟ ಆಗುವ ಹಾಗೆ ಮಾಡಬೇಕು. ನಾವು ನಮಗೆ ಬೇಕಾದಾಗೆ ನಾವು ಮಾಡೋದಲ್ಲ, ಚೆನ್ನಾಗಿ ನೋಡಿಕೊಂಡು ಅವರಿಗೆ ಇಷ್ಟ ಆಗುವ ಹಾಗೆ, ಚೆನ್ನಾಗಿ ಅವರಿಗೆ ಖುಷಿ ಆಗುವ ಹಾಗೆ ಮಾಡಿದರೆ ಕಸ್ಟಮರ್ ಇನ್ನೂ ಜಾಸ್ತಿ ಬರ್ತಾರೆ. ಆ್ಯಕ್ಚುಲಿ ದಪ್ಪ ಮುಖದವರಿಗೆ ರೌಂಡ್ ಶೇಪ್ ಚೆನ್ನಾಗಿ ಕಾಣಿಸ್ತದೆ, ಹಾಗಾಗಿ ಅವರಿಗೆ ರೌಂಡ್ ಶೇಪೇ ಇದೆ. ಆ್ಯಕ್ಚುಲಿ ಮೊದಲಿಂದನೂ ಇರೋದದು, ಅದನ್ನೇ ನಾನು ರೌಂಡ್ ಶೇಪನ್ನು ಚೆನ್ನಾಗಿ ಕೊಟ್ಟಿದ್ದೇನೆ. ಮೊದಲು ಹೇಗಿತ್ತು ಐಬ್ರೋ ತೋರಿಸಿದ್ದೇನಲ್ವ ನಿಮಗೆ, ಆಮೇಲೆ ನಾನು ಐಬ್ರೋ ಮಾಡಿದ್ದನ್ನು ನೋಡಿ ಹೇಗಿರುತ್ತೆ ಅಂತ. ನೀವು ಸಹ ಹೀಗೆ ಕಲ್ತ್ಕೊಳ್ಳಿ ಐಬ್ರೋ ಮಾಡೋದು ಹೇಗೆ ಅಂತ. ತುಂಬ ಮುಖಕ್ಕೆ ಐಬ್ರೋ ಮೇಯ್ನ್ ಇರೋದ್ರಿಂದ ಐಬ್ರೋವನ್ನು ಯಾವತ್ತೂ ಹಾಳು ಮಾಡಬಾರ್ದು. ಮೇಯ್ನ್ ಆ್ಯಕ್ಚುಲಿ ಮುಖಕ್ಕಿರೋದು ಐಬ್ರೋದು ಶೇಪು. ಐಬ್ರೋ ಶೇಪ್ ಚೆನ್ನಾಗಿದ್ದರೆ ಮುಖ ಚೆನ್ನಾಗಿ ಕಾಣಿಸುತ್ತೆ. ಐಬ್ರೋ ಮಾಡಲಿಲ್ಲ ಅಂದರೆ ಮುಖ ಏನೋ ಒಂಥರ ಆದಾಗೆ ಕಾಣಿಸುತ್ತೆ. ಐಬ್ರೋ ಯಾವತ್ತೂ ಕ್ಲೀನಾಗಿರಬೇಕು. ಯಾವತ್ತೂ ಐಬ್ರೋ ಮಾಡ್ಕೊತಾ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಮುಖ. ಐಬ್ರೋ ಮಾಡಿ ಅಪ್ಪರ್ ಲಿಪ್ ಮಾಡಿದರೆ ಮುಖ ಕ್ಲೀನಾಗಿ ಕಾಣಿಸುತ್ತೆ. ಒಂದು ಅಪರೂಪಕ್ಕೆ ಒಮ್ಮೆ ನೀವು ಕ್ಲೀನಪ್ಪು ಫೇಶಿಯಲ್ಲು ಮಾಡದಿದ್ರೂ ಅರ್ಜೆಂಟಾಗಿ ಮಾಡದಿದ್ರೂ ಐಬ್ರೋ ಮಾಡಿದರೆ ಅರ್ಜೆಂಟಿಗೆ ಚೆನ್ನಾಗಿ ಮುಖ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಐಬ್ರೋ ಯಾವತ್ತೂ ನೀಟಾಗಿರಬೇಕು. ಐಬ್ರೋ ಹಾಳಾದರೆ ಎಲ್ಲನೂ ಮುಖದ ಶೇಪೇ ಔಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಜಾಗ್ರತೆಯಾಗಿ ಯಾರು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನೋಡಿಕೊಂಡು ಐಬ್ರೋವನ್ನು ನೋಡ್ಕೊಂಡು ಮಾಡಿಸ್ಬೇಕು. ಐಬ್ರೋ ಹೇರ್ ಕಟ್ಟಿಂಗು ಅದು, ಆಮೇಲೆ ಮಿಡ್ಲಲ್ಲಿ ಜಾಗ ಸ್ಪೇಸ್ ಇರುತ್ತೆ, ಸ್ಪೇಸನ್ನು ಕವರ್ ಮಾಡೋದು, ಅದನ್ನೆಲ್ಲ ನೋಡಿಕೊಂಡು ಮಾಡಬೇಕು. ಐಬ್ರೋ ಮಾಡುವಾಗ ಒಟ್ರಾಶಿ ಮಾಡಬಾರ್ದು, ಚೆನ್ನಾಗಿ ನೋಡ್ಕೊಂಡು ಮಾಡಬೇಕು. ಐಬ್ರೋ ಚೆನ್ನಾಗಿ ಮಾಡಿದರೆ ಅವರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನೀವು ಐಬ್ರೋ ಶೇಪಲ್ಲಿ ತುಂಬ ಶೇಪ್ ಇದೆ. ಸ್ಟ್ರೈಟ್ ಶೇಪು, ರೌಂಡ್ ಶೇಪು, ಆಮೇಲೆ ಮಿಡ್ಲಲ್ಲಿ ಒಂದು ಪಾಯಿಂಟ್ ಕೊಟ್ಟು ಮಾಡ್ತಾರೆ. ಇದಕ್ಕೆ ಕೆಲವ್ರ ಶೇಪ್ ಆ ಥರ ಇರುತ್ತೆ, ಅವರಿಗೆ ಬೇಕಾದವರಿಗೆ ಹಾಗೇ ಮಾಡಬೇಕು. ಹಾಗೆ ಇರುವಾಗ ನಾವು ಐಬ್ರೋವನ್ನು ಚೆನ್ನಾಗಿ ಮಾಡಿದರೆ ಅವರಿಗೆ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನು ಹೇರ್ ಕಟ್ ಮಾಡ್ತಾಯಿದ್ದೇನೆ. ಹೇರ್ ಕಟ್ ಅವರಿಗೆ ಸ್ಟ್ರೈಟ್ ಕಟ್ ಬೇಕಂದರು ಹೇರ್ ಕಟ್ಟನ್ನು ಮೊದಲು ನೀವು ಹೇರಿದ್ದು ಸುಕ್ಕನ್ನು ತೆಗೆದುಕೊಳ್ಬೇಕು. ಸುಕ್ಕಿದ್ರೆ ನಮಗೆ ಹೇರ್ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ನೀವು ಹೇರಿಗೆ ವಾಟರ್ ನೀವು ಸ್ಪ್ರೇ ಮಾಡಿದವಾಗ ಇನ್ನೂ ತುಂಬ ಸುಕ್ಕಾಗಿಬಿಡುತ್ತೆ ಹೇರು. ಹಾಗಾಗಿ ಮೊದಲೇ ಹೇರನ್ನು ಬಿಡಿಸ್ಕೊಂಡು ಕ್ಲೀನಾಗಿ ಇಟ್ಕೊಂಡು ಬಿಡಿಸ್ಕೋಬೇಕು. ಆಮೇಲೆ ಪಾರ್ಟಿಷನ್ ಮಾಡ್ಕೋಬೇಕು ಹೇರಿಗೆ. ಎಲ್ಲ ಕಡೆನ ಇದು ಇಯರ್ ಟು ಇಯರ್ ಪಾರ್ಟಿಷನ್ನು ಮಾಡ್ಕೋಬೇಕು. ಇಯರ್ ಟು ಇಯರ್ ಪಾರ್ಟಿಷನ್ ಆದಮೇಲೆ ಹೇರ್ದು ಹಿಂದ್ಗಡೆ ಇರೋ ಇದರಲ್ಲಿ ಇನ್ನೂ ಪಾರ್ಟಿಷನ್ ಮಾಡ್ಕೋಬೇಕು. 3 ಅಥವಾ 2 ಅಥವಾ 3 ಶೇಪ್ ಇದು ಪಾರ್ಟಿಷನ್ ಮಾಡಿಕೊಂಡು ಸ್ವಲ್ಪವನ್ನು ತೆಗೆದುಕೊಂಡು ವಾಟರ್ ಸ್ಪ್ರೇ ಮಾಡಿಕೊಂಡು ಆಮೇಲೆ ಅದನ್ನು ನೀಟಾಗಿ ಅವರಿಗೆ ಎಷ್ಟು ಬೇಕು ಕೇಳಿಕೊಂಡು ಅಷ್ಟು ಲೆಂತ್ ಇಟ್ಕೊಂಡು ಉಳಿದಿದ್ದನ್ನು ನಾವು ಕಟ್ ಮಾಡ್ಕೋಬೇಕು. ಅದಕ್ಕೆ ಅವ್ರು ಹೇಳಿದ್ದಕ್ಕಿಂತ ಇನ್ನೂ ಕಡಿಮೆ ಲೆಂತಲ್ಲೇ ನಾವು ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಕಡಿಮೆ ಲೆಂತು ಕಟ್ ಮಾಡಿಕೊಂಡ್ರೆ ಆಮೇಲೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ನಾವು ಶೇಪ್ ಕೊಟ್ಟರೆ ಆವಾಗ ಅದು ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಅವರಿಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಮಾತ್ರ ಬರುತ್ತೆ. ಅದನ್ನು ನೋಡ್ಕೊಂಡು ಮಾಡಬೇಕು. ಎಲ್ಲ ಕಡೆ ಹೇರನ್ನು ಸ್ವಲ್ಪವೇ ತೆಗೆದುಕೊಂಡು ಮೊದಲಿದ್ದು ನಾವು ಹೇರ್ ಕಟ್ ಮಾಡಿದ್ದೇವಲ್ಲ ಅದರದ್ದು ಮೆಜರ್ಮೆಂಟಿಗೆ ಎಲ್ಲ ಹೇರನ್ನು ಕಟ್ ಮಾಡ್ಕೊತಾ ಹೋಗಬೇಕು. ಹಾಗೆ ಬ್ಯಾಕ್ ಫುಲ್ ಆದ ನಂತರ ಫ್ರಂಟಿದ್ದು ಹೇರನ್ನು ಬ್ಯಾಕ್ ಹೇರಿಗೆ ಶೇಪ್ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಶೇಪಲ್ಲಿ ಕೊಟ್ಕೊತಾ ಹೋದರೆ ಕರೆಕ್ಟಾಗಿ ಸ್ಟ್ರೈಟ್ ಶೇಪ್ ಬರುತ್ತೆ. ಸ್ಟ್ರೈಟ್ ಶೇಪಿಗೆ ಏನು ದೊಡ್ಡದೊಂದು ಕಟ್ಟಿಂಗ್, ಏನು ತುಂಬ ದೊಡ್ಡ ಹೇರ್ ಕಟ್ಟಿಂಗ್ ಏನಿಲ್ಲ. ಆದ್ರೂ ಅದನ್ನು ಮಾಡುವಾಗ ಜಾಗ್ರತೆ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದೀರಲ್ವ, ಇವಾಗ ನಾನು ಮಾಡ್ತಾ ಇರೋದನ್ನು ಯಾವ ಥರ ಮಾಡಿದ್ದೇನೆ ಅಂತ ನೋಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಹೇರಿಗೆ ಯಾವತ್ತು ಈ ವಿಂಟರ್ ಸೀಸನ್ನಲ್ಲಿ ಅವರು ಹೇರ್ ಕಟ್ ಮಾಡ್ತಾ ಇದ್ದರೆ ಹೇರ್ ಒಳ್ಳೆ ಗ್ರೋತ್ ಆಗಿರುತ್ತೆ. ಇಲ್ಲಾಂದರೆ ವಿಂಟರ್ ಸೀಸನ್ನಲ್ಲಿ ಹೇರು ಸ್ಪ್ಲಿಟ್ ಎಂಡ್ ಆಗೋಕ್ಕೆ ಸಾಧ್ಯತೆ ಇದೆ. ಹೆಚ್ಚಾಗಿ ಸ್ಪ್ಲಿಟ್ ಎಂಡ್ ಆಗ್ತಾ ಇರುತ್ತೆ ಈ ವಿಂಟರ್ ಸೀಸನ್ನಲ್ಲಿ. ಹಾಗಾಗಿ ಹೇರ್ ಕಟ್ಟನ್ನು ಮಾಡ್ತಾ ಇರಬೇಕು. ಸ್ವಲ್ಪ ಟ್ರಿಮ್ ಮಾಡಿದ್ರೂ ಓಕೆ. ಕೆಲವ್ರು ಶೇಪ್ ಬೇಕು, ಲೆಂತ್ ಇದೆ ತುಂಬ ಅನ್ನುವಾಗ ಶೇಪ್ ಕೊಟ್ಟರೆ ಒಳ್ಳೆಯದು. ಶೇಪ್ ಬೇಡ ನಮಗೆ ಸುಮ್ಮನೆ ಟ್ರಿಮ್ ಮಾಡಿಕೊಡಿ ಅಂದರೆ ಅವರಿಗೆ ಯಾವ ಥರ ಇದು ಮಾಡಬೇಕು ಆ ಥರ ಟ್ರಿಮ್ ಮಾಡಬೇಕು. ಇಲ್ಲ ನೀವು ಅವರಿಗೆ ಸ್ಪ್ಲಿಟ್ ಎಂಡ್ ತೆಗಿಬೇಕಂದ್ರೆ ಸ್ಪ್ಲಿಟ್ ಎಂಡನ್ನು ತೆಗಿಬೋದು. ಹಾಗೆ ಮಾಡಿದರೂ ಸಾಕು. ಸ್ಪ್ಲಿಟ್ ಎಂಡ್ ತೆಗೆದು ಶೇಪ್ ಕೊಟ್ಟರೆ ಸಾಕು. ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ ಹೇರು. ಇವರದ್ದು ಹೇರ್ ತುಂಬ ಥಿಕ್ಕಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಹೇರ್ ಕಟ್ಟಿಂಗು. ನೋಡ್ಕೊಳ್ಳಿ ಹೇಗಿದೆ ಅಂತ. ಯಾವತ್ತು ಹೇರನ್ನು ಶೇಪ್ ಕೊಡ್ತಾ ಇದ್ದರೆ ಹೇರ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಹೇರ್ ಕಟ್ ಮಾಡಿದರೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ.
ಹೇರ್ ಕಟ್ ಮಾಡ್ತಾ ಇದ್ದರೆ ಹೇರ್ ಗ್ರೋತಿಗೂ ಚೆನ್ನಾಗಿ ಬರುತ್ತೆ, ಗ್ರೋತ್ ಚೆನ್ನಾಗಾಗುತ್ತೆ. ಹೇರ್ ಕಟ್ ಮಾಡಿಬಿಟ್ಟು ಅದಕ್ಕೆ ನಾನು ಶೇಪ್ ಕೊಟ್ಟಿದ್ದೇನೆ, ಸ್ಟ್ರೈಟ್ ಶೇಪ್ ಕೊಟ್ಬಿಟ್ಟು ಅದನ್ನು ಸೆಟ್ ಮಾಡಿದ್ದೇನೆ ನೋಡ್ಕೊಳ್ಳಿ. ಸೆಟ್ ಮಾಡೋದ್ರಿಂದ ಹೇರ್ ದೂರಿಂದ ನೋಡುವಾಗ ಚೆನ್ನಾಗಿ ಕಾಣಿಸುತ್ತೆ. ಯಾವತ್ತೂ ಹೇರಿಗೆ ಶೇಪ್ ಕೊಡಬೇಕು, ಶೇಪ್ ಕೊಟ್ಬಿಟ್ಟು ನೀವು ಶೇಪ್ ಕೊಟ್ಟು ಹಾಗೆ ಬಿಡಬಾರ್ದು, ಅದಕ್ಕೆ ಸೆಟ್ ಮಾಡ್ಕೋಬೇಕು. ನೋಡಿ, ಮುಂಭಾಗದ ಹೇರನ್ನು ನಾನು ತಂದಿದ್ದೇನೆ, ಫ್ರಂಟಿದು ಹೇರನ್ನು ತಂದು ಈಗ ಬ್ಯಾಕ್ ಹೇರಿಗಿದು ಶೇಪಿಗೆ ಅದಕ್ಕೆ ಸೆಟ್ ಮಾಡ್ತಾ ಇದ್ದೇನೆ. ನೋಡಿ, ಸೆಟ್ ಮಾಡಿಬಿಟ್ಟು ಅದೇ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ಸುಕ್ ಬಿಡಿಸಿ ಆಮೇಲೆ ವಾಟರ್ ಸ್ಪ್ರೇ ಮಾಡಿ ಆಮೇಲೆ ನೀವು ಹೇರನ್ನು ಶೇಪ್ ಕರೆಕ್ಟಾಗಿ ಕೊಡಬೇಕು. ಈ ಥರ ಹೇರ್ ಕಟ್ ಮಾಡಿ ಶೇಪ್ ಕೊಡೋದ್ರಿಂದ ಲೇಡೀಸಿಗೆ ಅದೊಂಥರ ಅದರದ್ದು ಖುಷಿನೇ ಬೇರೆ. ಹೇರ್ ಶೇಪ್ ಚೆನ್ನಾಗಿದ್ದರೆ ಏನೋ ನೋಡಲಿಕ್ಕೂ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಹೇರ್ ಚೆನ್ನಾಗಿ ಕಾಣಿಸುತ್ತೆ, ದೂರಿಂದ ನೋಡುವವರೆಗೂ ಚೆನ್ನಾಗಿ ಕಾಣಿಸುತ್ತೆ. ಯಾವತ್ತೂ ನಮ್ಮ ಹೇರು, ಫೇಸು, ಆಮೇಲೆ ನಮ್ಮ ಡ್ರೆಸ್ಸು ಎಲ್ಲನೂ ಚೆನ್ನಾಗಿರಬೇಕು. ಯಾವಾಗೇನೆ ನಮ್ಗೆ ಇನ್ನು ಒಂಥರ ಅಟ್ರ್ಯಾಕ್ಟಾಗಿ ಕಾಣೋದು, ನಾವು ಅಟ್ರ್ಯಾಕ್ಟಾಗಿ ಕಾಣೋದ್ರಿಂದ ನಮಗೆ ಒಂಥರ ಸಮಾಧಾನ, ನಮ್ಮಲ್ಲಿಯೇ ನಮಗೆ ಸಮಾಧಾನ ಇರುತ್ತೆ. ನಮ್ಮ ಇದಕ್ಕೆ ನಾವೇ ಸುಂದರವಾಗಿ ನೋಡ್ಕೋಬೇಕು ಅನ್ನೋದು ಮನಸ್ಸಿನ ಭಾವನೆ ಇದ್ರೇ ನಾವು ಇದನ್ನು ಬ್ಯೂಟಿಫುಲ್ಲಾಗಿ ಇಟ್ಕೋಬೋದು. ಹೇರು, ಆಮೇಲೆ ನಮ್ಮ ಡ್ರೆಸ್ ಕೋಡ್ ಇರಬೇಕು. ಯಾವತ್ತು ಎಲ್ಲಿಗೆ ಹೋಗಬೇಕಾದ್ರೆ ಯಾವ ಥರ ಡ್ರೆಸ್ ಇರಬೇಕು, ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ಯಾವ ಥರ ನಾವು ಯಾವ ಫಂಕ್ಷನಿಗೆ ಯಾವ ಡ್ರೆಸ್ ಕೋಡ್ ಇದ್ದರೆ ಚೆನ್ನಾಗಿರುತ್ತೆ, ಅದನ್ನು ನಾವು ಮೊದಲು ತಿಳ್ಕೋಬೇಕು. ಹಾಗಿದ್ದಲ್ಲಿ ನಮಗೆ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಹೇರ್ ಶೇಪ್ ಕೊಟ್ಕೊಳ್ಳೋದು, ಡ್ರೆಸ್ಸು ಚೆನ್ನಾಗಿ ಮಾಡ್ಕೊಳ್ಳೋದು, ಇದೆಲ್ಲ ಲೇಡೀಸಿಗೆ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ, ಅಟ್ರ್ಯಾಕ್ಟಾಗಿ ಕಾಣಿಸೋಕ್ಕೆ ಒಂದು ಇದಾಗಿರುತ್ತೆ. ಹಾಗಾಗಿ ನೀವು ಸುಮ್ಮನೆ ಹೇರ್ ಇದ್ರೂ ಅದನ್ನು ಹೇಗೇಗೋ ಮಾಡ್ಕೊಂಡು ಇಟ್ಕೋಬಾರ್ದು. ವಿಂಟರ್ ಸೀಸನಲ್ಲಿ ಹೇರ್ ಕಟ್ ಮಾಡೋದ್ರಿಂದ ಹೇರ್ ಗ್ರೋತಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ಹೇರ್ಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ಹೇರ್ ಕಟ್ ಮಾಡ್ಕೋಬೇಕು, ಆಯಿಲ್ ಮಸಾಜ್ ಮಾಡ್ಕೋಬೇಕು, ಎಲ್ಲವನ್ನೂ ಆವಾಗ ಮಾಡ್ತಾ ಇದ್ರೇ ಮಾತ್ರ ನಮಗೆ ಚೆನ್ನಾಗಿ ಬರುತ್ತೆ. ನೀವು ಸಹ ಹೇರನ್ನು ಹಾಗೆ ಬಿಟ್ಕೊಂಡಿರಬೇಡಿ. ತುಂಬ ಚೆನ್ನಾಗಿದ್ದರೆ ಹೇರ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ, ಹೇರ್ ಗ್ರೋತ್ ಆಗಬೇಕಾದ್ರೆ ಹೇರ್ ಕಟ್ ಮಾಡ್ಕೋತಾ ಇರಬೇಕು, ಹೇರ್ ಮಸಾಜ್ ಮಾಡ್ಕೋತಾ ಇರಬೇಕು, ಆಯಿಲ್ ಮಸಾಜ್ ಮಾಡ್ತಾ ಇರಬೇಕು, ಹೇರ್ ವಾಶನ್ನು ಮಾಡ್ಕೋತಾ ಇರಬೇಕು. ಇದೆಲ್ಲ ಮಾಡ್ತಾ ಇದ್ರೇ ನಮಗೆ ಅದು ಚೆನ್ನಾಗಿರೋದು. ಯಾವತ್ತು ಹೇರ್ ಮೇಂಟೈನಿಂಗ್ ಮಾಡುವಾಗ ಹೇರ್ ಗ್ರೋತನ್ನು ನೋಡ್ಕೋಬೇಕು. ಇದನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ ನೋಡಿ, ಲೆಂತ್ ನೋಡ್ತಾ ಇದ್ದೇನೆ, 2 ಕರೆಕ್ಟಾಗಿ ಲೆಂತ್ ಇರುತ್ತೆ ನೋಡಿ. ಎಲ್ಲ ಕಡೆ ಶೇಪ್ ಕರೆಕ್ಟಾಗಿದ್ದರೆ ಲೆಂತ್ ಕರೆಕ್ಟಾಗಿ ಬರುತ್ತೆ. ಇವಾಗ ಸೆಟ್ಟಿಂಗ್ ಮಾಡ್ತೇವೆ ನಾವು. ನೋಡಿ, ನಾನು ಕಟ್ ಮಾಡಿದ ಸ್ಟ್ರೇಟ್ ಆದ್ರೂ ಆ ಥರ ಕ್ಲಿಪ್ ಹಾಕಿದಾಗ ಅದೊಂಥರ ಹೇರ್ ಕಟ್ಟಿದ್ದು ಶೇಪ್ ಚೇಂಜ್ ಆಗುತ್ತೆ. ಆ ಥರ ಮಾಡಿಕೊಂಡ್ರೆ ನೋಡಿ, ಹೇರ್ ಶೇಪ್ ಕೊಡ್ತಾ ಇದ್ದೇನೆ. ಹೇರಿಗೆ ಶೇಪ್ ಕೊಟ್ಬಿಟ್ಟು ಸೆಟ್ ಮಾಡ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಸೆಟ್ ಮಾಡಿದರೆ.
ಹೇರನ್ನು ಈ ಥರ ಸೆಟ್ ಮಾಡೋದ್ರಿಂದ ಬ್ಯಾಕ್ ಸೈಡಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹೇರು. ಏನಿಲ್ಲ, ಖಾಲಿ ನಾನು ಹೇರ್ ಸ್ಟ್ರೈಟ್ ಕಟ್ಟಿಂಗ್ ಮಾಡಿ ಶೇಪ್ ಕೊಟ್ಟಿದ್ದು, ಶೇಪ್ ಕೊಟ್ಬಿಟ್ಟು ಸೆಟ್ ಮಾಡಿದ್ದೇನೆ ಅಷ್ಟೇ. ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅವ್ರ ಹೇರ್ ತಿಕ್ಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಇದು ಹೇರ್ ಕಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಇದೇ ಥರ ಹೇರ್ ಕಟ್ಟಿಂಗ್ ಮಾಡಿ ಶೇಪ್ ಕೊಟ್ಕೊಳ್ಳಿ. ನಿಮ್ಮ ಹತ್ತಿರದಲ್ಲಿರೋ ಬ್ಯೂಟಿ ಪಾರ್ಲರಿಗೆ ಹೋಗಿ ನೀವು ಸಹ ಚೆನ್ನಾಗಿ ನಿಮ್ಮ ಹೇರನ್ನು ಸ್ಟೈಲಾಗಿ ಮಾಡ್ಕೊಳ್ಳಿ. ಹೇರ್ ಸ್ಟೈಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಹೇರ್ ಸ್ಟೈಲ್ ಮಾಡ್ತಾ ಇರಬೇಕು, ಯಾವತ್ತು ಬ್ಯೂಟಿಫುಲ್ಲಾಗಿರಬೇಕು ಅನ್ನೋ ಮನಸ್ಸು ನಮ್ಮ ಮನಸ್ಸಿಗೆ ನಮಗೆ ಕಾನ್ಫಿಡೆಂಟ್ ಇಟ್ಕೋಬೇಕು ನಾವು. ನಮ್ಮದು ಹೇರ್ ಸ್ಟೈಲು, ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ ಡ್ರೆಸ್ ಕೋಡು, ಆಮೇಲೆ ಫೇಸ್ ಇದು ಎಲ್ಲನೂ ನಮಗೆ ಕಾನ್ಫಿಡೆಂಟಾಗಿ ಮಾಡ್ಕೋಬೇಕು ನಾವು. ಯಾರೋ ಹೇಳ್ತಾರೆ ಅಂತಲ್ಲ, ನಮಗೆ ಇಷ್ಟವಾಗಿ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅವರಿಗೆ. ನೋಡಿ ಎಷ್ಟು ಚಂದ ಸೆಟ್ ಆಗಿದೆ ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಸ್ಟ್ರೈಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ.